ಕೃಷ್ಣಾ ಮೇಲ್ದಂಡೆ 3ನೇ ಹಂತದ ಯೋಜನೆಗೆ ಭೂಸ್ವಾಧೀನಕ್ಕೆ ಪರಿಹಾರ ನಿಗದಿಯಾದ ಹಿನ್ನೆಲೆ ಬೀಳಗೆಯಲ್ಲಿ ಸಂತ್ರಸ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ರು. ಪಟ್ಟಣದ ಡಾ. ಬಿಆರ್ ಅಂಬೇಡ್ಕರ್ ವೃತ್ತಕ್ಕೆ ತೆರಳಿದ ಸಂತ್ರಸ್ತರು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಂಭ್ರಮಿಸಿದ್ರು. ಬಳಿಕ ಮಾತನಾಡಿದ ಹಿತರಕ್ಷಣಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಅಂತರಗುಂಡ, ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಮಂಗಳವಾರ ನಡೆದ ರಾಜ್ಯ ಕ್ಯಾಬಿನೆಟ್ ಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ 3ನೇ ಹಂತದ ಯೋಜನೆಯ ಭೂಸ್ವಾಧೀನಕ್ಕೆ ಪರಿಹಾರ ನಿಗದಿ, ನೀರಾವರಿ ಭೂಮಿಗೆ ಪ್ರತಿ ಎಕರೆಗೆ 40 ಲಕ್ಷ ಹಾಗೂ ಒಣಭೂಮಿಗೆ 30 ಲಕ್ಷ ರೂಪಾಯಿ ಪರಿಹಾರವನ್ನು ನಿಗದಿ ಮಾಡಲಾಗಿದೆ. ರೈತರು, ಹೋರಾಟಗಾರರು ನೀರಾವರಿಗೆ 40 ಲಕ್ಷ, ಒಣಭೂಮಿಗೆ 30 ಲಕ್ಷ ಕೊಡಬೇಕೆಂದು ಬೇಡಿಕೆ ಇಟ್ಟಿದ್ರು. ಅದರಂತೆ ಸರ್ಕಾರ ದರ ನಿಗದಿ ಮಾಡಿ ಹಿನ್ನೀರಿನಲ್ಲಿ ಮುಳುಗಡೆಯಾಗುವ 75,000 ಎಕರೆಗೂ ಅಧಿಕ ಭೂಮಿಗೆ ಮಹತ್ವದ ನಿರ್ಣಯ ತೆಗೆದುಕೊಂಡಿದೆ. ಮುಂದಿನ 3 ವರ್ಷಗಳಲ್ಲಿ ಪರಿಹಾರ ವಿತರಣೆ ಮಾಡಲಿದ್ದೇವೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸರ್ಕಾರ ತೆಗೆದುಕೊಂಡ ಈ ನಿರ್ಧಾರವನ್ನು ಸ್ವಾಗತಿಸುತ್ತೇವೆ. ಈ ವೇಳೆ ಮುಳುಗಡೆ ಹೋರಾಟ ಸಮಿತಿಯ ಮುಖಂಡರಾದ ಎಸ್ಟಿ ಪಾಟೀಲ್, ಅಣವೀರಯ್ಯ, ಪ್ಯಾಟಿಮಠ್, ಹನುಮಂತ ಕಾಕಂಡಡಿ, ಸಿದ್ದು ಗಿರಗಾವಿ, ಶ್ರೀಶೈಲ ಸುಳಿಕೆರೆ, ಯಮನಪ್ಪ ರೊಳ್ಳಿ, ಬಸವರಾಜ ಹಳ್ಳದಮನಿ, ರಾಜು ತೋಳಮಟ್ಟಿ, ಅನಿಲ್ ಗಚ್ಚಿನಮನಿ, ಶ್ರೀಕಾಂತ್ ತಳವಾರ ಉಪಸ್ಥಿತರಿದ್ದರು. ಬಹಳ ವಿಜೃಂಭಣೆಯಿಂದ ಇತ್ತು. ಮೊನ್ನೆ ಪತ್ರಕಾರಗೋಷ್ಠಿಯಲ್ಲಿ ಹೇಳಿದರು, ಅವರು ಏನೇ ಮಾಡಿದ್ರು 30 ಲಕ್ಷ ವ್ಯವಸಾಯಿ, 40 ಲಕ್ಷ ನೀರಾವರಿಗೆ ನಾವು ಮಾಡೇ ತೀರಿಸ್ತೇವೆ. ನೀರಾವರಿ ಸಚಿವರಿಗೆ, ಮುಖ್ಯಮಂತ್ರಿಗೆ, ಎಚ್ ಕೆ ಪಾಟೀಲ್ ಸಾಹೇಬರಿಗೆ, ತಿಮ್ಮಾಪುರ ಸಾಹೇಬರಿಗೆ ನಾವು ಭಾಳ ಜೋರಾಗಿ ನಾವು ಒತ್ತಡ ಇಟ್ಟೆವು. ಮಾಡಿಸ್ತೀನಿ ಅಂತ ಹೇಳಿದರು ಶಾಸಕರು. ಆ ಶಾಸಕರಿಗೆ ನಾನು ತುಂಬದ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು 2 ಮಾತನ್ನು ಮುಗಿಸುತ್ತೇನೆ. ನಡೆದಂಥ ಸಭೆಯಲ್ಲಿ ಏನು ನೀರಿನಲ್ಲಿ ಮುಳುಗಡೆಯಾಗತಕ್ಕಂಥ 75,000 ಎಕರೆ ಜಮೀನಿನ ಬಗ್ಗೆ ಒಂದು ಸರ್ಕಾರ ದೊಡ್ಡ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ. ಯಾಕಂದರೆ ಕನಿಷ್ಠ ಇದು ಏನು ನೋಂದಣಿ ಕಚೇರಿ ಬೆಲೆ ಇದ್ದಾವಲ್ಲ, ಅಲ್ಲಿ ಪಾರದರ್ಶಿಕೆ ಇದ್ದಿದ್ದಿಲ್ಲ. ಏನು ವಾಸ್ತವ ಮಾರುಕಟ್ಟೆ ಬೆಲೆ ಇತ್ತು, ವಹಿವಾಟಿನ ಬೆಲೆ ಇತ್ತು, ಅದರಿಂದ 20 ರಿಂದ 40 ಪಟ್ಟು ಕಡಿಮೆ ಬೆಲೆಗಳಿದ್ದವು. ಅದಕ್ಕೆ ಯೋಜನಾ ಬಾಧಿತರಿಗೆ ನ್ಯಾಯ ಸಿಗೋದು ದೊಡ್ಡ ಕಷ್ಟ ಆಗಿತ್ತು. ಅಂದರೆ ಸಾಕ್ಷಿ ಒದಗಿಸಿ ಮಾಡಬೇಕು, ನ್ಯಾಯಾಲಯ ಕಟ್ಟಬೇಕು, ಭಾಳ ತೊಂದರೆ ಆಗ್ತಿತ್ತು. ಅದಂಥ ಒಂದು ದೊಡ್ಡ ಸಂದಿಗ್ಧ ಪರಿಸ್ಥಿತಿಯಿಂದ ಸರ್ಕಾರ ಏನು ಮಾಡಿದ್ದೀವಿ ಅಂತ ಈ ಒಂದು ಒಪ್ಪಿಗೆ ಬೆಲೆಯನ್ನು ನಿಗದಿ ಮಾಡಿದ್ದೀವಿ, ಒಪ್ಪಿಗೆ ದರ ಏನು ನಿಗದಿ ಮಾಡಿದ್ವಿ. ಇದು ಒಂದು ಹಂಗೆ ಬೆಂಬಲ ಬೆಲೆ ಇರ್ತಾರಲ್ರಿ ಮಾರ್ಕೆಟ್ನೊಳಗೆ, ಹಂಗೆ ಒಂದು ಬೆಂಬಲ ಬೆಲೆನೂ ಅನುಭವಿಸಿದ್ರು. ನೀರಾವರಿಗೆ 40 ಲಕ್ಷ, ಒಣ ಬೇಸಾಯಕ್ಕೆ 30 ಲಕ್ಷ ನಿಗದಿ ಮಾಡಿದ್ವಿ. ಇದು ಸ್ವಾಗತಾರ್ಹರಾಗಿತ್ತು. ಆದ್ದರಿಂದ ನಾವೆಲ್ಲರೂ ಏನು ಸರ್ಕಾರದ ನಿರ್ಣಯವನ್ನು ಸ್ವಾಗತ ಮಾಡ್ತೇವೆ. ಅದ್ರ ಜೊತೆಗಿನ ಸರ್ಕಾರಕ್ಕೆ ಒಂದು ವಿನಂತಿ ಮಾಡಬಹುದು ಏನಂದರೆ, ಈಗಾಗಲೇ ಭೂ ಸ್ವಾಧೀನ ಪ್ರಕ್ರಿಯೆ ಚಾಲ್ತಿಯಲ್ಲಿ ಏನಿದೆ ಚಾಲ್ತಿಯಲ್ಲಿ ಅವುಗಳನ್ನು ಇದೇ ಆರ್ಥಿಕ ವರ್ಷದಲ್ಲಿ ಅದು ಪೂರ್ಣಗೊಳಿಸಿದರೆ ಸರ್ಕಾರಕ್ಕೂ ಯಾವುದೇ ಹೊರೆ ಆಗೋದಿಲ್ಲ. ಮತ್ತು ಪ್ರತಿ ವರ್ಷ ಆರ್ಥಿಕ ಒಂದು ಇದು ಅಂತಾರೆ, ಎನ್ಯುವಲ್ ಗ್ರೋತ್ ಅಂತಾರೆ, ವಾರ್ಷಿಕ ಬೆಳವಣಿಗೆ ದರ ಅದು 10% ಆಕೈತಿ. ಅದರಿಂದ ಸರ್ಕಾರಕ್ಕೆ ಮತ್ತು ಮುಂದೆ 10% ಹೆಚ್ಚಿಗೆ ಕೊಡುವಂಥ ಪ್ರಸಂಗ ಬರ್ಬೋದು. ಆದರೆ ಇದೇ ಆರ್ಥಿಕ ವರ್ಷದಲ್ಲಿ ಇದನ್ನು ಭೂ ಸ್ವಾಧೀನ ಪ್ರಕ್ರಿಯೆಗಳನ್ನು ಪೂರ್ವಗೊಳಿಸಬೇಕಂತ ಸರ್ಕಾರದಲ್ಲಿ ಎಲ್ಲ ನಮ್ಮ ಸಂತ್ರಸ್ತರ ಪರವಾಗಿ ವಿನಂತಿ ಮಾಡ್ಬೋದು. ಸರ್,